ನಮಸ್ಕಾರಿಪ್ಪ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ದೋಸ್ತ್ರ. ಇವತ್ತ ಎದ್ರ ಬಗ್ಗೆ ಮಾತಾಡಕ್ ಬಂದೇನ್ರಿಪ್ಪ ಅಂತಂದ್ರ ಒಲ್ಲಬಾರ ಅನ್ನೋ ಒಂದು ಸಿನಿಮಾ ಬಗ್ಗೆ ಮಾತಾಡಕತ್ ಬಂದೇನ್ರಿ. ಹೇಳ್ಬೇಕ್ರಿಪ್ಪ ಅಂತಂದ್ರ ಅಪ್ಪಟ ಕನ್ನಡ ಸಿನಿಮಾ ಬಗ್ಗೆ ಮಾತಾಡಕ್ ಬಂದೇನ್ರಿ. ನಾನು ಒಳ್ಳೆ ಸಿನಿಮಾ ನೋಡಿದಾಗ ಒಳ್ಳೆ ಸಿನಿಮಾ ಜನಕ್ಕೆ ರೀಚ್ ಮಾಡ್ಬೇಕು ಒಂದು ಒಳ್ಳೆ ಉದ್ದೇಶದಿಂದ ಮಾತ್ರ ಸಿನಿಮಾ ಬಗ್ಗೆ ಹೇಳಿ ಮಾಡ್ತೀನಿ. ಹೇಳ್ಬೇಕ್ರಿಪ್ಪ ಅಂತಂದ್ರ ಸಿನಿಮಾ 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 ಬಹಳ ಜೀವನಗಳನ್ನ ರೂಪಿಸ್ತಾವ ಸಿನಿಮಾ ಅಂತ ಹೇಳ್ಬೋದು. ಇಲ್ಲಿ ಕತೆ ಬಹಳ ಬಹಳ ಚೆನ್ನಾಗಿ ಇಲ್ಲಿ ಸಿನಿಮಾದಲ್ಲಿ ಮೂಡ್ ಬಂದೈತಿ. ಒಂದು ತಂದೆ ಮತ್ತು ತಾಯಿ ಮತ್ತೆ ಮಕ್ಕಳ ಒಂದು ಬಾಂಧವ್ಯ ಏನೈತಲ್ರಿಪ್ಪ ಅಂದ್ರ ಬಹಳ ಇಲ್ಲಿ ಚೆನ್ನಾಗಿ ಮೂಡ್ ಬಂದೈತಿ. ನಂಗ ತಂದೆ ಪಾತ್ರ ಬಹಳ ಬಹಳ ಚೆನ್ನಾಗಿ ಅನಸ್ತ. ಯಾಕಂದ್ರ ಅಂತಂದ್ರ ರಿಯಾಲಿಟಿ ಆಫ್ ತಂದೆ ಪಾತ್ರ ಬಹಳ ಆಲ್ಮೋಸ್ಟ್ ನಿಜ ಜೀವನದಾಗ ಕೂಡ ಹಂಗೆ ಇರ್ತಾವ. ಯಾಕಂತಂದ್ರ ತಂದೆ ಯಾವುದೇ ಕೆಲ್ಸನೂ ಕೂಡ ಮಾಡಿದ್ರು ಕೂಡ ಅಲೆಮರೆ ಕಾಯಿ ತರನೇ ಇರುತ್ತೆ. ಯಾಕಂದ್ರೆ ಅವ ಶಿಟ್ಟು ತೋರ್ಸಿದ್ರ ಆ ಶಿಟ್ಟಲ್ಲೂ ಕೂಡ ಏನಪ್ಪಾ ಅಂತಂದ್ರ ಮಕ್ಕಳಿಗೆ ಕೇರ್ ಮಾಡ್ಬೇಕು. ಅದರಿಂದ ಏನೋ ಒಳ್ಳೆ ಒಂದು ಉದ್ದೇಶನೂ ಕೂಡ ಅದರಲ್ಲಿ ಅಡಗಿರುತ್ತ ಅಂತೇಳಿ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಗೊತ್ತಾಗುತ್ತ. ಆಮೇಲೆ ತಾಯಿ ಪ್ರೀತಿ, ಮಕ್ಕಳ ಒಂದು ಬಾಂಧವ್ಯ ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಮೂಡ್ ಬಂದೈತಿ. ಇಲ್ಲಿರುವಂತ ಕಲಾವಿದರು ಕೂಡ ಬಹಳ ಚೆನ್ನಾಗಿ ಇಲ್ಲಿ ಅಭಿನಯ ಮಾಡಿದ್ದಾರೆ. ಅದೇ ರೀತಿ ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು, ಸೂತನ್ ಗೌಡ ಅವರಿಗೆ. ಇಂಥ ಒಂದು ಒಳ್ಳೆಯ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾ ಕೊಟ್ಟಿದ್ದೀರಲ್ಲ, ಬಹಳ ಬಹಳ ಧನ್ಯವಾದ ನಿಮಗೆ. ಈ ಒಂದು ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ ನಿರ್ದೇಶನ ಬಹಳ ಬಹಳ ಚೆನ್ನಾಗಿ ನಿಮ್ದು ಮೂಡಿ ಬಂದಿದೆ. ನಾನು ಬಹಳ ನಿಮಗೆ ಧನ್ಯವಾದ ಹೇಳ್ತೀನಿ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ. ಅದೇ ರೀತಿ ನಿಮಗೆ ಈ ಸಿನಿಮಾ ಮಾಡಲಿಕ್ಕೆ ಯಾರ್ಯಾರು ನಿಮ್ಮ ನಿರ್ಮಾಪಕರು ನಿಮಗೆ ಹೆಲ್ಪ್ ಮಾಡಿದಾರಲ್ಲ ಅವ್ರಿಗೂ ಕೂಡ ನಾನು ಬಹಳ ಬಹಳ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇಂಥ ಸಿನಿಮಾಗಳು ಕೂಡ ನಮ್ಮ ಕನ್ನಡ ಸಿನಿಮಾಕ್ಕೆ ಬೇಕು. ನೋಡಬೇಕು ನಾವು ಹೆಚ್ಚೆಚ್ಚಿನ ಸಿನಿಮಾ ನಾವು ನೋಡಿದಾಗ ನಮ್ಮಲ್ಲಿರುವಂಥ ಒಂದು ಏನಪ್ಪ ಅಂತಂದ್ರೆ ರಾಕ್ಷಸ ಪ್ರವೃತ್ತಿ ಇರುತ್ತಲ್ಲ ಅದು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಮೊದಲೆಲ್ಲ ಪುಸ್ತಕ ಓದೋ ಒಂದು ಹವ್ಯಾಸಗಳು ಜಾಸ್ತಿ ಇರ್ತಾ ಇತ್ತು, ಪತ್ರಿಕೆ ಓದ್ತಾ ಇದ್ರು. ಇವಾಗೆಲ್ಲ ಟಿಕ್ಟಾಕ್, ರೀಲ್ಸ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಂತ ಬಂದು ಈ ಒಂದು ಮೂವೀಸ್ಗಳಿಗೆ ಅದೇ ರೀತಿ ಅದು ಚೇಂಜ್ ಆಗ್ತಾ ಇದೆ. ಅದು ಜನ್ರೇಷನ್ ಬೈ ಜನ್ರೇಷನ್ ಬಹಳ ಚೇಂಜ್ ಆಗ್ತಾ ಇದೆ. ಆ ಒಂದು ಕಾರಣದಿಂದ ಸಿನಿಮಾ ಮಾಧ್ಯಮ ಅನ್ನೋದು ಬಹಳ ದೊಡ್ಡದು. ಆ ಒಂದು ನಮ್ಮ ಕನ್ನಡ ಸಿನಿಮಾ ಅದು ಜಾಸ್ತಿ ಜನ ನೋಡಲಿ, ನಮ್ಮ ಕನ್ನಡಾಂಬೆ ಕನ್ನಡ ಸಿನಿಮಾ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರೋದು. ಅದೇ ರೀತಿ ಕಲಾವಿದರಾದ ಮಾಲ್ತೇಶ್ HV ಅವರು ತಂದೆ ಪಾತ್ರ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರ ಲಾಸ್ಟಲ್ಲಿ ಒಂದು ಕ್ಲೈಮ್ಯಾಕ್ಸಲ್ಲಿ ಆ ಸೀನ್ ನೋಡಿದಾಗ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನನಗೆ. ನಾನು ನನ್ನ ಮಗ ಮತ್ತು ನನ್ನ ಮಗಳು ಈ ಸಿನಿಮಾ ನೋಡ್ತಾ ಇದ್ವಿ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಪಾಪ ಯಾಕೆ ಕಳ್ತಾ ಇದ್ದೀಯ ಅಂತ ನನ್ನ ಮಗ. ಈ ಸಿನಿಮಾ ನನ್ನ ಮಗುಗೆ ಬಹಳ ಇಷ್ಟ ಆಯಿತು, ನನ್ನ ಮಗಳಿಗೂ ಕೂಡ ಬಹಳ ಇಷ್ಟ ಆಯಿತು. 3 ಮಂದಿ ಈ ಸಿನಿಮಾ ನೋಡಿದಾಗ ಏನಪ್ಪ ಫುಲ್ಫಿಲ್ ಆಯ್ತಲ್ಲ ಫ್ಯಾಮಿಲಿ ಅನ್ನೋ ಒಂದು ಬಹಳ ಖುಷಿ ಆಯಿತು. ಆಮೇಲೆ ತಾಯಿ ಪಾತ್ರ ಮಾಡಿದಂಥ ಹರ್ಷಿತಾ ಗೌಡ ಅವರು ಕೂಡ ಏನು ಎಕ್ಸಲೆಂಟ್ ಆ್ಯಕ್ಟಿಂಗ್, ನೋ ವರ್ಡ್ಸ್ ಅಂತ ಹೇಳ್ಬೋದು. ಎಲ್ಲಿಯೂ ಕೂಡ ಇದ್ರ ಬಗ್ಗೆ ನಾನು ಈ ಸಿನಿಮಾ ಅಂತ ವಿಷಯ ಬಂದಾಗ ನಾನು ನೆಗೆಟಿವ್ ಮಾತಾಡೋದಿಲ್ಲ, ನೆಗೆಟಿವ್ ಹೇಳುವುದಿಲ್ಲ ಕಡೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಸಿನಿಮಾ ಅಂತ ಬಂದಾಗ, ಸಿನಿಮಾ ಅಂತ ಮಾಡ್ಬೇಕಂತಂದಾಗ ನೆಗೆಟಿವ್ ಹೇಳೋದಾಗ್ಲಿ ನೆಗೆಟಿವ್ ಮಾಡೋದಾಗ್ಲಿ ಮಾಡಬಾರ್ದು. ಆ್ಯಕ್ಚುಲಿ ಯಾಕಂದ್ರೆ ಎಲ್ಲರ ಕನಸು ಅದರಲ್ಲಿ ಇರ್ತೈತಿ. ಆ ಒಂದು ಕಾರಣದಿಂದ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಮಾಡಿರ್ತಾರೆ. ಆದ್ರೆ ಅದು ಆಗುವಾಗ ಅದೇನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಏನೋ ಒಂದು ಸಮಸ್ಯೆಗಳಾಗಿರುತ್ತೆ. ಆ ಸಿನಿಮಾದಿಂದ ಔಟ್ಪುಟ್ ಏನೋ ಚೆನ್ನಾಗಿ ಬಂದಿರಲ್ಲ ಅಷ್ಟೇ. ಒಳ್ಳೆ ಸಿನಿಮಾ ಮಾಡ್ಬೇಕಂತ ಎಲ್ಲರೂ ಕೂಡ ಮಾಡಿರ್ತಾರೆ. ಇಲ್ಲಿ ಎಲ್ಲ ಉದ್ದೇಶ ಕೂಡ ಬಹಳ ಬಹಳ ಚೆನ್ನಾಗಿ ಇಲ್ಲಿ ಮೂಡ್ ಬಂದೈತಿ. ಆಮೇಲೆ ಹರ್ಷಿತಾ ಗೌಡ ಅವರ ಆ್ಯಕ್ಟಿಂಗ್, ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ಮಗ ಹೋಗಿ ಹಗ್ ಮಾಡ್ತಾನಲ್ಲ ಆ ಒಂದು ಮೂಮೆಂಟ್ ಆಗಿರಲಿ, ಮತ್ತು ವೈದಿಕ್ ಕೌಶಲ್ ಮಗು ಬಹಳ ಬಹಳ
ಆ್ಯಕ್ಟಿಂಗ್ ಮಸ್ತ್ ಮಸ್ತ್ ಬಂದೈತ್ರಿ. ಮಾಸ್ಟರ್ ಶಾನ್, ಆಮೇಲೆ ಅಭಯ್ ಎಸ್, ಇವ್ರ ಯಾರ ಹೆಸರು ಕೂಡ ನಾನು ಗೊತ್ತಿಲ್ಲ. ಬುಕ್ ಮೈ ಶೋ ಆ್ಯಪಲ್ ಮುಖಾಂತರ ಅವರೆಲ್ಲ ಹೆಸರುಗಳನ್ನು ನೋಡಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆಲ್ಮೋಸ್ಟ್ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಈ ಸಿನಿಮಾನ ನೋಡ್ರಿ. ಹೆಚ್ಚಿನ ಜನಕ್ಕೆ ಈ ಸಿನಿಮಾ ಗೊತ್ತಾಗ್ಲಿ, ಒಂದು ಒಳ್ಳೆ ಸಂದೇಶ ಇರೋ ಸಿನಿಮಾ ಜನಕ್ಕೆ ರೀಚ್ ಆಗಬೇಕು, ಆ ಜನ ನೋಡ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಮಾತ್ರ ವಿಡಿಯೋ ಮಾಡ್ತಾ ಇರೋದು. ಸೂತನ್ಗೌಡ ಅವರೇ ಇದೇ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇರಿ. ನಿಮ್ಮಿಂದ ಜಾಸ್ತಿ ಇನ್ನೂ ಒಳ್ಳೆ ಸಿನಿಮಾಗಳ ಬರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಧನ್ಯವಾದ. ಲವ್ ಯು ಆಲ್.